ವಿಸಿಲ್ ನನ್ನ ಕಡೆಯಿಂದ ಗುರುಗಳಿಗೆ ವಿಸಿಲ್ ಪ್ಲೀಸ್. ಥ್ಯಾಂಕ್ ಯು. ಬಟ್ ಗುರುಗಳೇ ಸಚ್ ಅ ಲವ್ಲಿ ಸಾಂಗ್ ಆ್ಯಂಡ್ ಮಹಾಗುರುಗಳೇ ಇದು ಬಹಳ ವಿಶೇಷ ಹಾಡು. ಏನಕ್ಕಂದ್ರೆ ಅಣ್ಣ ಅವರು ಶಿವಣ್ಣನಿಗೋಸ್ಕರ ಹಾಡಿದಂಥ ಹಾಡು ಇದು. ಇದು ಹುಟ್ಕೊಂಡಿದೆ ಹೆಂಗೆ ಮಹಾಗುರುಗಳೇ? ಈ ಹಾಡಿನ ಒಂದು ಸಣ್ಣ ಹಿನ್ನೆಲೆ ಪ್ಲೀಸ್. ಮೊದಲು ಟೈಟಲ್ ಹಾ ರಣಧೀರ ತರ ರಣಧೀರ. ಒಂದು ಟೈಟ್ಲ್ ಇರಬೇಕು ಅಂತ ನಾನು ಸೋಮಶೇಖರ್ ಸರ್ ಓಕೆ ಇನ್ನೇನೇ ಹೇಳೋದು. ಈ ಟೈಟ್ಲ್ ಹುಟ್ಟಿತು ರಣರಂಗ. ರಣರಂಗ. ಸೊ ಆಗ್ಲೇ ನನ್ನ ತಲೆಯಲ್ಲಿ ಒಂದು ಟೈಟಲ್ ಸಾಂಗ್ ಮಾಡಬೇಕು ಅಂತ. ಸಿನಿಮಾದಲ್ಲಿ ಅಷ್ಟು ದೊಡ್ಡ ಹಾಡಿಗೆ ಮೂಮೆಂಟು ಮತ್ತೆ ಪ್ಲೇಸ್ಮೆಂಟ್ ಇರಲಿಲ್ಲ. ಓಕೆ. ಬಟ್ ನಾವು ಥಿಂಕ್ ಮಾಡ್ತಾನೆ ಇದ್ವಿ. ಮಾಡಿ 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 ಕಡೆಗೆ ರಾಜ್ಕುಮಾರ್ ಸರ್ ಈ ರಣರಂಗ ಟೈಟ್ಲ್ ಇದೆ ಸರ್, ಒಂದು ಹಾಡು ಮಾಡಿ ಯಾರು ಬೇಡ ಅಂದ್ರು ಮಾಡಿ ಒಳ್ಳೇದು ಅಂದರು. ಸೊ ಸ್ವಲ್ಪ ಮಾಡ್ರನ್ ಮಾಡೋಣ ಅಂತ. ಮಾಡ್ರನ್ನೆಲ್ಲ ಬೇಡಿ ಚೆನ್ನಾಗಿ ಮಾಡಿ ನಾನು ಬನ್ನಿ ಸಾಸ ಆ ಥರ ಎಲ್ಲ ಹಾಡ್ಬೇಕಾ ನಾನು? ಜಗವೇ ಈ ಥರ ಮುಕ್ಕಿ ಹಾಡು ಅಂತ ನನಗೆ ಹೇಳ್ಬೇಡಿ ನೀವು ದಯವಿಟ್ಟು. ಅಂದರೆ ಅವಾಗ ಟ್ರೆಂಡ್ ಇತ್ತದು. ಸೊ ಆ ಥರ ಸುಮ್ಮನೆ ಹಾಡ್ತೀನಿ. ಇಲ್ಲ ಸರ್ ಚೆನ್ನಾಗಿರುತ್ತೆ. ಸೊ ಈ ಹಾಡು ಮಾಡಿದಾಗ ಇದರ ಲಿರಿಕ್ಸು ತಿರುಗೋ ಭೂಮಿಯಲ್ಲಿ ನಡೆವ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನ ಇರುವ ಗೋಲವೊಯ್ದು ದಿನ ಕಳೆವೋ ಜಾಲವೊಯ್ದು. ಸೊ ಈ ಹೈ ಫಿಲಾಸಫಿ ಬರೆದಾಗ ವರದಪ್ಪನವ್ರು ಭಾಳ ಚೆನ್ನಾಗಿದೆ ಇದು ಅಂತಂದರು. ಆಮೇಲೆ ಸಾಂಗ್ ರೆಕಾರ್ಡಿಂಗಿಗೆ ಹೆಂಗಿತ್ತು ಅಂದರೆ ಪರಿಸ್ಥಿತಿ, ಬೆಳಿಗ್ಗೆ 7 ಗಂಟೆಗೆ ರಾಜನ್ ಮೀಟ್ ಮಾಡ್ತಿದ್ದೆ. ನನಗೆ ಏನೇನು ಯೋಚನೆ ಮಾಡಿತ್ತೋ ಅದೆಲ್ಲ ತಲೆಯಲ್ಲಿ 9 ತಿಂಗಳಾಗ್ಬಿಡೋದು. 9 ತಿಂಗಳು ತಲೆಗೆ. ಸರಿ ಬೆಳಿಗ್ಗೆ ಯಾವಾಗ ಆಗುತ್ತೆ 6:30 6:45 7 ಗಂಟೆ ರಾಜ ಸ್ಯಾಕ್ಸ್ ಇಟ್ಕೊಂಡ್ಬರ್ತೀನಿ. ಕೂತು ಹಾರ್ಮೋನಿಯಂ ಮುಂದೆ ಏನ್ ಅನ್ಕೊಂಡಿದ್ನೋ ಬರ್ಸ್ಬಿಟ್ರೆ ಹೆರಿಗೆ ಆದಂಗೆ. 12:30 ವಾಯ್ಸ್ ಚೆಕ್ಕು, 1:30 ಒಳಗಡೆ ಸಾಂಗ್ ರೆಡಿ. ರಾಜ್ಕುಮಾರ್ ಸರ್ ಟೈಮ್ ನೋಡ್ತಿರ್ತಾರಲ್ಲ, ಆಯ್ತಾ 1 ಗಂಟೆ 1:15 ಆಯ್ತು, ನಡಿಬಾರ್ದಪ್ಪ. 1:15 ಅವ್ರು ಹೊರಟು ಬರ್ತಾರೆ. 1:45 ನಮ್ಮ ಸೀಟ್ ಹತ್ರ ಬಂದು ಕೂರ್ತಾರೆ. ನಾವು ಅಷ್ಟೊತ್ತಿಗೆ ಸೈಲೆಂಟ್ ಆಗಿರ್ತೀವಿ. ಏನಂದ್ರೆ ಹಾಡು ರೆಡಿ. ಆಯ್ತಾ ಅಡಿಗೆ ಆಗಿದೆ ಸರ್, ಕೇಳ್ಬೋದೇ? ಹಾಕಿದ್ವಿ ಸಾಂಗ್ ಹಾಕಿದ ತಕ್ಷಣನೇ ಅವ್ರು ಆಕ್ಟ್ ಮಾಡ್ಬಿಡ್ತಾರೆ. ಮಗಂದು ಅಂತ ಮಾಡ್ಬಿಡ್ತಾರೆ ಅಂತಿದ್ದಾರೆ. ವರದಪ್ಪ ಹೌದೇನಪ್ಪ ಚೆನ್ನಾಗಿರೋ. ಸೊ ಅವ್ರೊಂದು ಮಾತು ಹೇಳಿದ್ರು, ನಾವು ಮದ್ರಾಸ್ನಲ್ಲಿ ಇದನ್ನ ನೋಡ್ತಿದ್ವಿ, ಎಲ್ಲ 1 ತಿಂಗಳು ಯೋಚನೆ ಮಾಡಿದ್ದನ್ನ ಅರ್ಧ ದಿವಸದಲ್ಲಿ ಅಡಿಗೆ ಮಾಡಿ ಕೊಟ್ಬಿಡ್ತೀರಲ್ಲ, ಈ ಶಿಸ್ತು ಎಷ್ಟು ದೊಡ್ಡ ವಿಷಯ ಇದು. ಶಿಸ್ತು. ರಾಜ್ಕುಮಾರ್ ಸರ್ ಹೇಳಿದ್ರು, ನಿಜವಾಗಿಯೂ ನಿಮ್ಮದು ಬರೀ ಹಾಡಿನ ಅಡಿಗೆ ಅಲ್ಲ, ಅನುಭವದ ಅಡಿಗೆ. ಅಂತ ಅನುಭವಗಳನ್ನ ನೀವು ನಮ್ಮ ಜೊತೆ ಇವತ್ತು ಹಂಚ್ಕೋತಿದ್ದೀರಲ್ಲ, ಇದು ಆಡೆಡ್ ವ್ಯಾಲ್ಯೂ ಮಹಾಗುರುಗಳೇ. ಈ ಚಂದನವನದ ಸಂಗೀತ ಕ್ಷೇತ್ರದ ಮೊದಲ ಸ್ವರಾಲಂಕಾರ ಪಂಡಿತ ಈ MS ವಿಜಯರಾಜ. ಬಟ್ ಗುರುಗಳೇ, ಇಷ್ಟು ಒಂದು ಕ್ಷಣ, ಈ ಮೂಮೆಂಟ್ ಅನ್ನ ತಂದ್ಕೊಟ್ಟಿದ್ದಕ್ಕೆ ಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಜನ್ಯಾಜಿ. ಶರದಿ ಅವರೇ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೇಕಷ್ಟೇ. ನನಗಂತೂ ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟು ಆಲಾಪ್ ಅದು ಹಾಡೋದೇ ಕಷ್ಟ, ಅದನ್ನೇ ನೀರು ಕುಡ್ದಂಗೆ ಹಾಡಿ ಹಾಡಲ್ಲಿ ಇನ್ನೇನೇನು ಬೇಕು ಬೇರೆ ನಿಮ್ಮ ಒಂದಷ್ಟು ಮನೋಧರ್ಮಗಳು ಆ್ಯಡ್ ಮಾಡಿ ಜಾಗಗಳು ಕೂಡ ತುಂಬ ಟ್ರಿಕ್ಕಿ ಆಗಿತ್ತು. ಆ್ಯಂಡ್ ದ ವೇ ಯು ಪ್ರೆಸೆಂಟೆಡ್ ಯುವರ್ ವಾಯ್ಸ್ ವಾಸ್ ಅಮೇಝಿಂಗ್. ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್. ಈ ಫಾರ್ಮ್ ಹಾಗೆ ಇಟ್ಕೊಳ್ಳಿ. ನಮ್ಮ ಸರಿಗಮಪ ವೇದಿಕೆಗೆ ನಿಮ್ಮಂಥ ವಾಯ್ಸ್ ನಿಜವಾಗ್ಲೂ ಬೇಕು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಈಗ ಹಂಪಿಯ ಕಲ್ಲಿನಲ್ಲಿ ಕನ್ನಡದ ನುಡಿಯನ್ನ ಪೋಣಿಸಿಟ್ಟಂತಹ ಕನ್ನಡ ತಾಯಿಯ ಸುಪುತ್ರ ನಮ್ಮ ಮಹಾಗುರುಗಳು. ಈ ಹಾಡು ಹುಟ್ಟಿದ್ದು ಮತ್ತು ಅದು ಜೀವಂತವಾಗಿದ್ದು ಎಲ್ಲ ಕ್ರೆಡಿಟ್ಸು ಅದರ ಡೈರೆಕ್ಟರ್ KV ರಾಜುಗೆ ಸಲ್ಲಬೇಕು. ಬಲಿ KV ರಾಜು ಸರ್ಗೆ ಒಂದು ಚಪ್ಪಾಳೆ ಪ್ಲೀಸ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಮಹಾಗುರುಗಳ ಹಾಡುಗಳ ಪವರ್ ಅಂತ ಅಂದ್ರೆ. ಜನ್ಯಾಜಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯಾ ಹೂ ಅಂತೀಯಾ? ಜನ್ಯಾಜಿ ಹೇಳಿ ಜನ್ಯಾಜಿ. ಅಯ್ಯೋ ನಾಚಿಕೆ ಇಲ್ಲ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ ಅಂತ. ಕೆಲವು ಹಾಡು ನಾವು
ಹಾಡ್ಕೋತೀವಿ, ಸಾಹಿತ್ಯ ಇಷ್ಟಪಡ್ತೀವಿ. ಈ ಹಾಡು ಪರ್ಟಿಕ್ಯುಲರ್ ಆಗಿ ಹಾಡ್ತಾ ಸಾಹಿತ್ಯನೂ ಇಷ್ಟಪಡ್ತಾ ಆ ತಾಳನೂ ಹಾಡ್ತಾ ಇರ್ತೀವಿ. ಆ ಪ್ಯಾಟ್ರನ್, ರಿದಮ್ ಪ್ಯಾಟ್ರನ್ ಹೆಂಗೆ ಅದು ಸಾಲದಂತ ಹಾಡ್ ಸೆಂಟ್ರಲ್ ಇಂಟರ್ಲ್ಯೂಡ್ಸು, ಫಿಲ್ಲರ್ಸ್ ಎಲ್ಲ ಬರುತ್ತೆ. ಟೂರು ಟುಟ್ಟು ಟೂರು, ಅದು ಎಲ್ಲನೂ ಒಬ್ಬ ಸಿಂಗರು ಮನಸ್ಸಲ್ಲಿ ಹೋಗ್ತಾ ಇರೋಂಥ ಅದ್ಭುತವಾದ ಸಾಂಗ್ ಇದು. ಮಹಾಗುರುಗಳು ಮಾಡಿದ ಚರಣನೂ ಅಷ್ಟೇ. ತರ ತರ ತರರ ತರರ ಅದು ಹಾಡ್ತಾ ಇರ್ತೀವಿ. ಕಂಪೋಸ್ ಮಾಡಿದ್ರೆ ಹೀಗೆ ಕಂಪೋಸ್ ಮಾಡ್ಬೋದು. ಅದು ಎಲ್ಲರಿಗೂ ಹಂಸಲೇಖ ಸರ್ ಹಂಸಲೇಖ, ಮ್ಯೂಸಿಷಿಯನ್ಸ್ಗೆ ಹಂಸಲೋಕ, ನಮಗೊಂದು ಲೋಕನೇ ಅವರು. ಅದ್ರಲ್ಲಿ ಹೋಗ್ತಾ 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 ಏನೇನು ಬೇಕಾದ್ರೂ ತಗೊಂಬೋದು. ಏನ್ ಬಿಡ್ತಾ ಇದಾರೆ ಮಹಾಗುರುಗಳೇ ಇವತ್ತು. ನಮ್ಮೆಲ್ರಿಗೂ ಅವರು ಹಂಸಲೇಖ, ಮ್ಯೂಸಿಷಿಯನ್ಸ್ಗೆ ಅವರು ಹಂಸಲೋಕ. ಎಕ್ಸಲೆಂಟ್. ಮತ್ತೊಮ್ಮೆ ನಮ್ಗೇನು ಹಬ್ಬನೇ ಇದು ಹಂಸ ಹಬ್ಬ ಹಂಸ ಹಬ್ಬ. ಸೊ ಹಾಗಾಗಿ ನೈಸ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಗುರುಗಳೇ. ಆ್ಯಂಡ್ ಮಹಾ ಗುರುಗಳೇ, ಅರ್ಜುನ್, ಐ ವಾಂಟ್ ಟು ಶೇರ್ ಎನ್ ಎಕ್ಸ್ಪೀರಿಯನ್ಸ್. ಈ ಹಾಡು ರೆಕಾರ್ಡಿಂಗ್ಗೆ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೆ. ಸೊ ಯಾವುದೋ ಒಂದು ಟ್ಯೂನ್ ಮಾಡಿದ್ವಿ, ಓಕೆ ಮಾಡಿಬಿಟ್ಟಿದ್ರು ರೇಣುಕಾ ಶರ್ಮಾ ಅವರು. ಬಟ್ ರಾತ್ರಿ ಎಲ್ಲ ಚಿಂತೆ ನನಗೆ, ಏನೋ ಒಂದು ಹಿಟ್ ಸಾಂಗ್ ಕೊಡಬೇಕಲ್ಲ, ಹಿಟ್ ಸಾಂಗ್ ಬೆಳಿಗ್ಗೆ ಎದ್ದರೆ ಮನೆಯಲ್ಲಿ ಹ್ಞೂ ಅಂತೀಯ ಹ್ಞೂ ಅಂತೀಯ ಅಂತ ಬರ್ತಾ ಇದೆ ಮೈಂಡಲ್ಲಿ. ಇದನ್ನ ಇಟ್ಕೊಂಡೇನ ಮಾಡೋಣ ಅಂತ ಸ್ಪಾಟಿಗೆ ಬಂದ್ವಿ. ಆಲ್ರೆಡಿ ಪ್ರೀವಿಯಸ್ ಸಾಂಗ್ ನೋಟ್ಸ್ ಬರೆದ್ಬಿಟ್ಟಿದ್ದೀವಿ. ಓಕೆ ಓಕೆ. ಹಾಂ, ಈ ಟ್ಯೂನ್ ಚೆನ್ನಾಗಿದೆಯಾ ಇಲ್ವಾ ಅಂತ ಯಾರಿಗಾದ್ರೂ ಕೇಳಬೇಕು. ಆರೆಂಜ್ ಜಯಗೋಪಾಲ್ ಕೂತಿದ್ರು. ಸರ್ ಈ ಟ್ಯೂನ್ ಹೆಂಗಿದೆ ನೋಡಿ ಸರ್, ಟಾಡ 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 ಟಟ ಟಾಡ ಹ್ಞೂ ಅಂತೀಯ ಹ್ಞೂ ಅಂತೀಯ, ತುಂಬ ಚೆನ್ನಾಗಿದೆ ರೀ ಸರ್, ಇದೇ ಟ್ಯೂನು ಅಂತ ಅವ್ರಿಗೆ ಹೇಳ್ಬಿಡಿ ಸರ್. ನೀವೇ ಇದನ್ನ ಪಲ್ವಿ ಬರೆದ್ಬಿಟ್ಟು ಹ್ಞೂ ಅನ್ಸ್ಬಿಡಿ ಸರ್. ಅವರೆಲ್ಲ ಮಾತಾಡ್ತಾವ್ರೆ, ನಾವು ಟ್ಯೂನ್ ಚೇಂಜ್ ಮಾಡ್ಬಿಟ್ವಿ. ರಾಜನ್ ಕರೆದೆ, ರಾಜ ಅಂದ ಸಾಂಗ್ ಇಲ್ಲೇ ಇಂದ ಸಾಂಗ್ ಅಂತ. ಸೊ ಈ ಸಾಂಗ್ ಕೊಟ್ಟು ಪಲ್ವಿ ಬರ್ಕೊಂಡು ಚರಣ ಅಲ್ಲೇ 10 ನಿಮಿಷ ಬ್ಯಾಕ್ಗ್ರೌಂಡು. ಗಂಗಾಧರ್ಗೂ ಗೊತ್ತಿಲ್ಲ, ಬೇರೆ ಪ್ರೊಡ್ಯೂಸರ್ಸ್ಗೂ ಯಾರಿಗೂ ಗೊತ್ತಿಲ್ಲ ಯಾವ ಹಾಡು ಬರುತ್ತೆ ಅಂತ. ಪಲ್ವಿ ರೆಕಾರ್ಡ್ ಆದಾಗ ಎಲ್ಲ ಖುಷಿಯಾಗಿದೆ. ಅಂದರೆ ಈ ಸಾಂಗಿಂದಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ರೆಕಾರ್ಡಿಂಗು ಎಸ್ಟಾಬ್ಲಿಷ್ ಆಗಿದ್ದು. ಈ ಹಾಡನ್ನು ಕೇಳಿ ರವಿ ಸಾರು, ಹೌದು ಒಂಥರ ಕೇಳಕ್ಕೆ ಚೆನ್ನಾಗಿದೆ, ಪಬ್ಲಿಕಲ್ಲಿ ಹಾಕಿ ನೋಡೋಣ, ಚಪ್ಪಾಳೆ ಹೊಡೆದ್ರೆ ಇದೇ ಸಾಂಗ್ ಇರಲಿ ಅಂದರು. ಮೈಸೂರು ಶೂಟಿಂಗ್ ಕಳಿಸಿದ್ವಿ. ಸಾಂಗ್ ದೊಡ್ಡ ಸ್ಪೀಕರಲ್ಲಿ ಹಾಕಿದ್ರೆ ಜನ ಎಲ್ಲ ಚಪ್ಪಾಳೆ ಹೊಡಿತಿದ್ದಾರೆ. ಸೊ ಹಾಗಾಗಿ ಈ ಹಾಡು ಭಾಳ ಮುಖ್ಯ ದಾಖಲೆ ಇದೆ. ಥ್ಯಾಂಕ್ ಯು ಮಹಾಗುರುಗಳೇ. ತಾತ, ಗ್ರ್ಯಾಂಡ್ ಪಾ, ವೇರ್ ಡಿಡ್ ಯು ಗೋ? ಯಾಕೆ ಶಿಫ್ಟ್ ಆಗ್ಬಿಟ್ರಿ ಹಿಂದ್ಗಡೆಗೆ? ಓ, ನೇಹ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಹೆಂಗೆ ಕುಟ್ಟಿ ಓಕೆನಾ? ಅರೆ ಕಮಾಲ್, ತಾತಂಗೆ ಇವತ್ತು ಇಷ್ಟ ಆಯಿತು. ಬಟ್ ನೇಹ ಯಾಕೋ ಹಿಂಗಿದ್ದಾರೆ ಇವತ್ತು. ಏನಾಯ್ತು ನೇಹ ಬಂಗಾರ? ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಲಿಲ್ಲ. ಯಾಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ? ಇನ್ನೂ ಚೆನ್ನಾಗಿ